ರಾಜ್ಯದ ಜನ ಈ ಧರ್ಮಸ್ಥಳದ ವಿಚಾರ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಒಂದು ಸ್ಕೀಮ್ ಅಷ್ಟೇ. ಇದರಲ್ಲಿ ಮುಖ್ಯ ಪಾತ್ರಧಾರರೇ ಸರ್ಕಾರ. ಇವ್ರು ಯಾರಿಗೋ ಹೇಳ್ತಾರೆ ಒಂದು ಅರ್ಜಿ ಕೊಡಿ ಅಂತ, ಯಾರಿಗೋ ಹೇಳ್ತಾರೆ SIT ಮಾಡಿಸಿ ಅಂತ, ಎಲ್ಲ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೆ. ಈ ಕೋರ್ಟ್ ಮುಂದೆ ನಿಂತಿದೆ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇಲ್ಲೂ ನಿಮ್ಮ ನಾಟಕವನ್ನು ಆಡಬೇಡಿ. ಅಲ್ಲೂ ಸಮರ್ಥವಾಗಿ ಸರ್ಕಾರದ ನಿಲುವು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಈ ತಿಮ್ರೋಡಿ ಗ್ಯಾಂಗ್, ಇದಕ್ಕೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತ ಇಡೀ ರಾಜ್ಯ ಅಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದನೂ ಕೂಡ ಜನ ಆಗ್ರಹನ ಮಾಡ್ತಾ ಇದ್ದಾರೆ. ಇಲ್ಲೇನಾದರೂ ತಪ್ಪಿದ್ರೆ ನೀವು ಪಕ್ಕಾ ಪ್ರಾಯೋಜಿತರು ಅನ್ನೋದು ಅರ್ಥ ಆಗುತ್ತದೆ ರಾಜ್ಯದ ಜನತೆಗೆ. ಆದ್ದರಿಂದ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಹಿಡಿಬೇಕು. ಈಗಾಗಲೇ SIT ಅವರು ಏನು ತನಿಖೆ ಮಾಡಿ ಈಗಾಗಲೇ ಇದು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು, ಅವಹೇಳನ ಮಾಡಬೇಕು, ಧರ್ಮಸ್ಥಳದಲ್ಲಿ ರೋಲ್ ಕಾಲ್ ಮಾಡಬೇಕು ಅಂಥೇಳಿ ವಿದೇಶದಿಂದ ಹಣ ತಗೊಂಡು ಏನು ಕೆಲಸ ಮಾಡ್ತಾಯಿದ್ರು ಅದು ಪ್ರೂವ್ ಆಗಿದೆ. ಈಗ ಅವನು ಯಾರು ಮಾಡ್ತಾಯಿದ್ನೋ ಅವನೇ ನಾನು 2 ಲಕ್ಷ ತೊಗೊಂಡೆ 3 ಲಕ್ಷ ತೊಗೊಂಡೆ ಅಂತ ಬಾಯಿ ಬಿಟ್ಟಿದ್ದಾನೆ. ಅದು ಎಷ್ಟು ಲಕ್ಷ ಕೋಟಿ ಅನ್ನೋದು ಇನ್ನೂ ತನಿಖೆಯಿಂದ ಹೊರಬರಬೇಕಷ್ಟೆ. ಆ ದೃಷ್ಟಿಯಿಂದ ಇಲ್ಲಿ ಸರ್ಕಾರ ಸಮರ್ಥವಾಗಿ ಹೈಕೋರ್ಟಲ್ಲಿ ದಾಖಲೆಗಳನ್ನು ಇಟ್ಟು ಸಮರ್ಥವಾದಂಥ ವಾದ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು, ಆ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತೀವಿ. ಈಗಷ್ಟೇ ಸರ್ಕಾರದ ಮಾಹಿತಿ ಏನಿದೆ ಗೊತ್ತಿಲ್ಲ, ನಾನು ಆರಂಭದಿಂದ ಹೇಳ್ತಾ ಬಂದೆ, ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಸರ್, ಅದು ಕ್ರಮ ಆಗಬೇಕು ಕೊಡೋದು ಆಗ್ರಹ ಅಲ್ವಾ ಈಗ? DK ಶಿವಕುಮಾರ್ ಅವರ ಹೇಳಿಕೆ ನೋಡಿದ್ರೆ ಅವರು ಮೀಡಿಯಾದ ಮುಂದೆ ಏನು ಹೇಳಿಕೆ ಮಾಡ್ತಾರೋ ಅದನ್ನು ಕ್ಯಾಬಿನೆಟ್ಟಲ್ಲಿ ಯಾಕೆ ಹೇಳಲ್ಲ ಅಂತ ನಮ್ಗೆ ಡೌಟ್ ಆಗ್ತಾಯಿತ್ತು ಅಷ್ಟೆ. ಕ್ಯಾಬಿನೆಟ್ಟಲ್ಲಿ ಅಲ್ಲಿ ಓಕೆ, ಮೀಡಿಯಾದ ಮುಂದೆ ಬಂದು ಯಾಕೆ ಇದನ್ನು DK ಶಿವಕುಮಾರ್ ಫಸ್ಟ್ ಬಿಡಬೇಕು. ನೀವು ಅಲ್ಲಿ ಕ್ಯಾಬಿನೆಟ್ಟಲ್ಲೇ ಯಾಕೆ ಅಂತ ಕೇಳಿದರೆ SIT ತನಿಖೆನೇ ಆಗ್ತಾ ಇರಲ್ಲ, ಅದರ ಅವಶ್ಯಕತೆನೇ ಇಲ್ಲ. ನನಗನ್ಸ್ತದೆ ಸುಮಾರು 5-6 ಕೋಟಿ ಖರ್ಚಾಗಿದೆ ಇದುವರೆಗೂ. ಅಲ್ಲಿ ಫಾರೆಸ್ಟೆಲ್ಲ ಅಗದಾಕ್ಬಿಟ್ಟಿದ್ದೀರ, 20 ಅಡಿ ಹಳ್ಳ ಅಗದಾಕಿದ್ದೀರ. ಯಾವುದನ್ನ ಕೆರೆ ಅಗದಿದ್ರೆ ಅದು ಅಟ್ಲೀಸ್ಟ್ ನೀರನ್ನು ನಿಂತ್ಕೊತಾ ಇತ್ತು ಕೆರೆಯಲ್ಲಿ. ಅದನ್ನು ಪರಿಸರನ ರಕ್ಷಣೆ ಮಾಡ್ಬೋದು, ಅಲ್ಲಿ ಪರಿಸರನ ಹಾಳು ಮಾಡೋಕ್ಕಿದ್ರೆ ಈಗ ಮುಚ್ಚಬೇಕು ಅದನ್ನು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು. ಈ ದ್ವಂದ್ವ ನಿಲುವು DK ಶಿವಕುಮಾರ್ ಅವರು ಬಿಡಬೇಕು. ನಾನು ಮೊದಲೇ ಹೇಳಿದ್ದೆ ಅಂದರೆ ಮೊದಲೇ ಹೇಳಿದ್ನ ಕ್ಯಾಬಿನೆಟ್ಟಲ್ಲಿ ಮೊದಲೇ ಹೇಳಬೇಕಾಯ್ತು. ನೀವು ಅಲ್ಲಿ ಹೇಳ್ದಿರ ಅಲ್ಲಿ ಗಪ್ ಚಿಪ್ಪಿದ್ದು ಇಲ್ಲಿ ಆಚೆ ಬಂದು ನಾನು ಮೊದಲೇ ಹೇಳಿದ್ದೆ ಅಂದರೆ ಉಪಯೋಗ ಏನಿದೆ? ಅದರಿಂದ ಕಾಂಗ್ರೆಸ್ಸು ಒಂದು ರೀತಿ ಡಬಲ್ ಗೇಮು, 2 ಗ್ಯಾಂಗ್ ಮಾಡ್ಕೊಂಡು ನೀನು ಅಲ್ಲಿ ಪರ ಈ ಪರ, ಕೊನೆಗೆ ಗೆದ್ದರೆ ಯಾರ ಪರ ಅನ್ನೋದು ತೀರ್ಮಾನ ಆಮೇಲೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದು ರಾಜ್ಯದ ಜನ ಈ ಧರ್ಮಸ್ಥಳದ ವಿಚಾರ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಒಂದು ಸ್ಕೀಮ್ ಅಷ್ಟೇ. ಇದರಲ್ಲಿ ಮುಖ್ಯ ಪಾತ್ರಧಾರರೇ ಸರ್ಕಾರ. ಇವ್ರು ಯಾರಿಗೋ ಹೇಳ್ತಾರೆ ಒಂದು ಅರ್ಜಿ ಕೊಡಿ ಅಂತ, ಯಾರಿಗೋ ಹೇಳ್ತಾರೆ SIT ಮಾಡಿಸಿ ಅಂತ, ಎಲ್ಲ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೆ. ಈ ಕೋರ್ಟ್ ಮುಂದೆ ನಿಂತಿದೆ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇಲ್ಲೂ ನಿಮ್ಮ ನಾಟಕವನ್ನು ಆಡಬೇಡಿ. ಅಲ್ಲೂ ಸಮರ್ಥವಾಗಿ ಸರ್ಕಾರದ ನಿಲುವು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಈ ತಿಮ್ರೋಡಿ ಗ್ಯಾಂಗ್, ಇದಕ್ಕೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತ ಇಡೀ ರಾಜ್ಯ ಅಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದನೂ ಕೂಡ ಜನ ಆಗ್ರಹನ ಮಾಡ್ತಾ ಇದ್ದಾರೆ. ಇಲ್ಲೇನಾದರೂ ತಪ್ಪಿದ್ರೆ ನೀವು ಪಕ್ಕಾ ಪ್ರಾಯೋಜಿತರು ಅನ್ನೋದು ಅರ್ಥ ಆಗುತ್ತದೆ ರಾಜ್ಯದ ಜನತೆಗೆ. ಆದ್ದರಿಂದ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಹಿಡಿಬೇಕು. ಈಗಾಗಲೇ SIT ಅವರು ಏನು ತನಿಖೆ ಮಾಡಿ ಈಗಾಗಲೇ ಇದು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು, ಅವಹೇಳನ ಮಾಡಬೇಕು, ಧರ್ಮಸ್ಥಳದಲ್ಲಿ ರೋಲ್ ಕಾಲ್ ಮಾಡಬೇಕು ಅಂಥೇಳಿ ವಿದೇಶದಿಂದ ಹಣ ತಗೊಂಡು ಏನು ಕೆಲಸ ಮಾಡ್ತಾಯಿದ್ರು ಅದು ಪ್ರೂವ್ ಆಗಿದೆ. ಈಗ ಅವನು ಯಾರು ಮಾಡ್ತಾಯಿದ್ನೋ ಅವನೇ ನಾನು 2 ಲಕ್ಷ ತೊಗೊಂಡೆ 3 ಲಕ್ಷ ತೊಗೊಂಡೆ ಅಂತ ಬಾಯಿ ಬಿಟ್ಟಿದ್ದಾನೆ. ಅದು ಎಷ್ಟು ಲಕ್ಷ ಕೋಟಿ ಅನ್ನೋದು ಇನ್ನೂ ತನಿಖೆಯಿಂದ ಹೊರಬರಬೇಕಷ್ಟೆ.
ಆ ದೃಷ್ಟಿಯಿಂದ ಇಲ್ಲಿ ಸರ್ಕಾರ ಸಮರ್ಥವಾಗಿ ಹೈಕೋರ್ಟಲ್ಲಿ ದಾಖಲೆಗಳನ್ನು ಇಟ್ಟು ಸಮರ್ಥವಾದಂಥ ವಾದ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು, ಆ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತೀವಿ. ಈಗಷ್ಟೇ ಸರ್ಕಾರದ ಮಾಹಿತಿ ಏನಿದೆ ಗೊತ್ತಿಲ್ಲ, ನಾನು ಆರಂಭದಿಂದ ಹೇಳ್ತಾ ಬಂದೆ, ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಸರ್, ಅದು ಕ್ರಮ ಆಗಬೇಕು ಕೊಡೋದು ಆಗ್ರಹ ಅಲ್ವಾ ಎಲ್ಲರೂ ಈಗ? ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೋಡಿದ್ರೆ ಅವರು ಮೀಡಿಯಾದ ಮುಂದೆ ಏನು ಹೇಳಿಕೆ ಮಾಡ್ತಾರೋ ಅದನ್ನು ಕ್ಯಾಬಿನೆಟಲ್ಲಿ ಯಾಕೆ ಹೇಳಲ್ಲ ಅಂತ ನಮ್ಗೆ ಡೌಟ್ ಆಗ್ತಾಯಿತ್ತು ಅಷ್ಟೆ. ಕ್ಯಾಬಿನೆಟಲ್ಲಿ ಅಲ್ಲಿ ಓಕೆ, ಮೀಡಿಯಾದ ಮುಂದೆ ಬಂದು ಯಾಕೆ, ಇದನ್ನು ಡಿ ಕೆ ಶಿವಕುಮಾರ್ ಫಸ್ಟ್ ಬಿಡಬೇಕು. ನೀವು ಅಲ್ಲಿ ಕ್ಯಾಬಿನೆಟ್ಟಲ್ಲೇ ಯಾಕೆ ಅಂತ ಕೇಳಿದರೆ SIT ತನಿಖೆನೇ ಆಗ್ತಾ ಇರಲ್ಲ, ಅದರ ಅವಶ್ಯಕತೆನೇ ಇಲ್ಲ. ನನಗನ್ಸ್ತದೆ ಸುಮಾರಿಂದ 5-6 ಕೋಟಿ ಖರ್ಚಾಗಿದೆ ಇದುವರೆಗೂ. ಅಲ್ಲಿ ಫಾರೆಸ್ಟೆಲ್ಲ ಅಗ್ದಾಕ್ಬಿಟ್ಟಿದ್ದೀರ, 20-20 ಅಡಿ ಹಳ್ಳ ಅಗ್ದಾಕಿದ್ದೀರ. ಯಾವುದನ್ನ ಕೆರೆ ಅಗದಿದ್ರೆ ಅದು ಅಟ್ಲೀಸ್ಟ್ ನೀರನ್ನು ನಿಂತ್ಕೊತಾ ಇತ್ತು ಕೆರೆಯಲ್ಲಿ. ಅದನ್ನು ಪರಿಸರನ ರಕ್ಷಣೆ ಮಾಡ್ಬೋದು, ಅಲ್ಲಿ ಪರಿಸರನ ಹಾಳು ಮಾಡೋಕ್ಕಿದ್ರೆ ಈಗ ಮುಚ್ಚಬೇಕು ಅದನ್ನು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು. ಈ ದ್ವಂದ್ವ ನಿಲುವು ಡಿ ಕೆ ಶಿವಕುಮಾರ್ ಅವರು ಬಿಡಬೇಕು. ನಾನು ಮೊದಲೇ ಹೇಳಿದ್ದೆ ಅಂದ್ರೆ ಮೊದಲೇ ಹೇಳಿದ್ನ ಕ್ಯಾಬಿನೆಟ್ಟಲ್ಲಿ ಮೊದಲೇ ಹೇಳಬೇಕಾಯ್ತು. ನೀವು ಅಲ್ಲಿ ಹೇಳ್ದಿರ ಅಲ್ಲಿ ಗಪ್ ಚಿಪ್ಪಿದ್ದು ಇಲ್ಲಿ ಆಚೆ ಬಂದು ನಾನು ಮೊದಲೇ ಹೇಳಿದ್ದೆ ಅಂದರೆ ಉಪಯೋಗ ಏನಿದೆ? ಅದರಿಂದ ಕಾಂಗ್ರೆಸ್ಸು ಒಂದು ರೀತಿ ಡಬಲ್ ಗೇಮು, 2 ಗ್ಯಾಂಗ್ ಮಾಡ್ಕೊಂಡು ನೀನು ಅಲ್ಲಿ ಪರ ಈ ಪರ, ಕೊನೆಗೆ ಗೆದ್ದರೆ ಯಾರ ಪರ ಅನ್ನೋದು ತೀರ್ಮಾನ ಆಮೇಲೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದು ರಾಜ್ಯದ ಜನ ಈ ಧರ್ಮಸ್ಥಳದ ವಿಚಾರ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಒಂದು ಸ್ಕೀಮ್ ಅಷ್ಟೇ. ಇದರಲ್ಲಿ ಮುಖ್ಯ ಪಾತ್ರಧಾರರೇ ಸರ್ಕಾರ. ಇವ್ರು ಯಾರಿಗೋ ಹೇಳ್ತಾರೆ ಒಂದು ಅರ್ಜಿ ಕೊಡಿ ಅಂತ, ಯಾರಿಗೋ ಹೇಳ್ತಾರೆ SIT ಮಾಡಿಸಿ ಅಂತ, ಎಲ್ಲ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೆ. ಈ ಕೋರ್ಟ್ ಮುಂದೆ ನಿಂತಿದೆ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇಲ್ಲೂ ನಿಮ್ಮ ನಾಟಕವನ್ನು ಆಡಬೇಡಿ. ಅಲ್ಲೂ ಸಮರ್ಥವಾಗಿ ಸರ್ಕಾರದ ನಿಲುವು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಈ ತಿಮ್ರೋಡಿ ಗ್ಯಾಂಗ್, ಇದಕ್ಕೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತ ಇಡೀ ರಾಜ್ಯ ಅಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದನೂ ಕೂಡ ಜನ ಆಗ್ರಹನ ಮಾಡ್ತಾ ಇದ್ದಾರೆ. ಇಲ್ಲೇನಾದರೂ ತಪ್ಪಿದ್ರೆ ನೀವು ಪಕ್ಕಾ ಪ್ರಾಯೋಜಿತರು ಅನ್ನೋದು ಅರ್ಥ ಆಗುತ್ತದೆ ರಾಜ್ಯದ ಜನತೆಗೆ. ಆದ್ದರಿಂದ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಹಿಡಿಬೇಕು. ಈಗಾಗಲೇ SIT ಅವರು ಏನು ತನಿಖೆ ಮಾಡಿ ಈಗಾಗಲೇ ಇದು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು, ಅವಹೇಳನ ಮಾಡಬೇಕು, ಧರ್ಮಸ್ಥಳದಲ್ಲಿ ರೋಲ್ ಕಾಲ್ ಮಾಡಬೇಕು ಅಂಥೇಳಿ ವಿದೇಶದಿಂದ ಹಣ ತಗೊಂಡು ಏನು ಕೆಲಸ ಮಾಡ್ತಾಯಿದ್ರು ಅದು ಪ್ರೂವ್ ಆಗಿದೆ. ಈಗ ಅವನು ಯಾರು ಮಾಡ್ತಾಯಿದ್ನೋ ಅವನೇ ಒಂದು ನಾನು 2 ಲಕ್ಷ ತೊಗೊಂಡೆ 3 ಲಕ್ಷ ತೊಗೊಂಡೆ ಅಂತ ಬಾಯಿ ಬಿಟ್ಟಿದ್ದಾನೆ. ಅದು ಎಷ್ಟು ಲಕ್ಷ ಕೋಟಿ ಅನ್ನೋದು ಇನ್ನೂ ತನಿಖೆಯಿಂದ ಹೊರಬರಬೇಕಷ್ಟೆ. ಆ ದೃಷ್ಟಿಯಿಂದ ಇಲ್ಲಿ ಸರ್ಕಾರ ಸಮರ್ಥವಾಗಿ ಹೈಕೋರ್ಟಲ್ಲಿ ದಾಖಲೆಗಳನ್ನು ಇಟ್ಟು ಸಮರ್ಥವಾದಂಥ ವಾದ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು, ಆ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತೀವಿ. ಈಗಷ್ಟೇ ಸರ್ಕಾರದ ಮಾಹಿತಿ ಏನಿದೆ ಗೊತ್ತಿಲ್ಲ, ನಾನು ಆರಂಭದಿಂದ ಹೇಳ್ತಾ ಬಂದೆ, ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಸರ್, ಅದು ಕ್ರಮ ಆಗಬೇಕು ಕೊಡೋದು ಆಗ್ರಹ ಅಲ್ವಾ ಎಲ್ಲರೂ ಈಗ? ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೋಡಿದ್ರೆ ಅವರು ಮೀಡಿಯಾದ ಮುಂದೆ ಏನು ಹೇಳಿಕೆ ಮಾಡ್ತಾರೋ ಅದನ್ನು ಕ್ಯಾಬಿನೆಟ್ಟಲ್ಲಿ ಯಾಕೆ ಹೇಳಲ್ಲ ಅಂತ ನಮ್ಗೆ ಡೌಟ್ ಆಗ್ತಾಯಿತ್ತು ಅಷ್ಟೆ. ಕ್ಯಾಬಿನೆಟ್ಟಲ್ಲಿ ಅಲ್ಲಿ ಓಕೆ, ಮೀಡಿಯಾದ ಮುಂದೆ ಬಂದು ಯಾಕೆ, ಇದನ್ನು ಡಿ ಕೆ ಶಿವಕುಮಾರ್ ಫಸ್ಟ್ ಬಿಡಬೇಕು. ನೀವು ಅಲ್ಲಿ ಕ್ಯಾಬಿನೆಟ್ಟಲ್ಲೇ ಯಾಕೆ ಅಂತ ಕೇಳಿದರೆ SIT ತನಿಖೆನೇ ಆಗ್ತಾ ಇರಲ್ಲ, ಅದರ ಅವಶ್ಯಕತೆನೇ ಇಲ್ಲ. ನನಗನ್ಸ್ತದೆ ಸುಮಾರಿಂದ 5-6 ಕೋಟಿ ಖರ್ಚಾಗಿದೆ ಇದುವರೆಗೂ. ಅಲ್ಲಿ ಫಾರೆಸ್ಟೆಲ್ಲ ಅಗ್ದಾಕ್ಬಿಟ್ಟಿದ್ದೀರ, 20-20 ಅಡಿ ಹಳ್ಳ ಅಗ್ದಾಕಿದ್ದೀರ. ಯಾವುದನ್ನ ಕೆರೆ ಅಗದಿದ್ರೆ ಅದು ಅಟ್ಲೀಸ್ಟ್ ನೀರನ್ನು ನಿಂತ್ಕೊತಾ ಇತ್ತು ಕೆರೆಯಲ್ಲಿ. ಅದನ್ನು ಪರಿಸರನ ರಕ್ಷಣೆ ಮಾಡ್ಬೋದು, ಅಲ್ಲಿ ಪರಿಸರನ ಹಾಳು ಮಾಡೋಕ್ಕಿದ್ರೆ ಈಗ ಮುಚ್ಚಬೇಕು ಅದನ್ನು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು. ಈ ದ್ವಂದ್ವ ನಿಲುವು ಡಿ ಕೆ ಶಿವಕುಮಾರ್ ಅವರು ಬಿಡಬೇಕು. ನಾನು ಮೊದಲೇ ಹೇಳಿದ್ದೆ ಅಂದ್ರೆ ಮೊದಲೇ ಹೇಳಿದ್ನ ಕ್ಯಾಬಿನೆಟ್ಟಲ್ಲಿ ಮೊದಲೇ ಹೇಳಬೇಕಾಯ್ತು. ನೀವು ಅಲ್ಲಿ ಹೇಳ್ದಿರ ಅಲ್ಲಿ ಗಪ್ ಚಿಪ್ಪಿದ್ದು ಇಲ್ಲಿ ಆಚೆ ಬಂದು ನಾನು ಮೊದಲೇ ಹೇಳಿದ್ದೆ ಅಂದರೆ ಉಪಯೋಗ ಏನಿದೆ? ಅದರಿಂದ ಕಾಂಗ್ರೆಸ್ಸು
ಒಂದು ರೀತಿ ಡಬಲ್ ಗೇಮು, 2 ಗ್ಯಾಂಗ್ ಮಾಡ್ಕೊಂಡು ನೀನು ಅಲ್ಲಿ ಪರ ಈ ಪರ, ಕೊನೆಗೆ ಗೆದ್ದರೆ ಯಾರ ಪರ ಅನ್ನೋದು ತೀರ್ಮಾನ ಆಮೇಲೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಷ್ಟೇ.